ಕೆಂಪೇಗೌಡರ ಜಯಂತ್ಯೋತ್ಸವನ್ನ ನಾವು ಬೊಮ್ಮನಹಳ್ಳಿ ಕ್ಷೇತ್ರದ HSR ಭಾಗದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನ ನಾವು ಆಚರಿಸ್ತಾ ಇದ್ದೀವಿ. ಈ ಆಚರಣೆಗೆ ಕೆಂಪೇಗೌಡರ ಸಂಘದಿಂದ ಮತ್ತೆ ಎಲ್ಲ ನಮ್ಮ ಕುಲ ಬಂದವರು ಮತ್ತೆ ಅನ್ಯ ಎಲ್ಲ ಧರ್ಮದವರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭಾಶಯನ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈಗ ನಾವು ಕುದುರೆ ಮೇಲೆ ಕುತ್ಕೊಬೇಕು ಅಂತ ಮಾಡಿದ ಈ ಕುದುರೆಗಿಂದನೂ ಯೋಚನೆ ಮಾಡ್ತಾನೆ ಇದ್ದೀವಿ. ಅದು ಮಾಡೇ ಮಾಡ್ತೀವಿ, ಸ್ವಲ್ಪ ಸಮಯ ಹಿಡಿಯುತ್ತೆ. ಎಲ್ಲರೂ ಕೂಡ ದಾನಿಗಳು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ಎಲ್ಲರೂ ಕೂಡ ನಾವು ಸೇರ್ಕೊಂಡು ಇವತ್ತು ಸಂಘದ ಹತ್ರ ಬಂದಂತ ಈ ಪೂಜೆಗೆ ಬಂದಂತವ್ರು ಇವತ್ತು 1.5 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಸುಮಾರು ಜನ ಹೇಳಿದ್ದಾರೆ. ಅವ್ರ ಹತ್ರ ಎಲ್ಲ ಹೋಗಿ ನಾವು ಕಲೆಕ್ಷನ್ ಮಾಡಿ ಕುತ್ಕೊಳ್ಳುವಂತ ಸ್ಟ್ಯಾಚುವನ್ನ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ. ಶತವಾಗಿ ನಾವು ಕೊಂಡಿರ್ತೀವಿ. ನಾಡಿನ ಸಮಸ್ತ ಜನತೆಗೂ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನಾಡಪ್ರಭು ಬೆಂಗಳೂರಿನ ನಿರ್ಮಾತ ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ಅವರು ಜನ್ಮದಿನದಂದು ಶುಭ ಕೋರಬೇಕಾದ್ದು ನಮ್ಮ ಬೆಂಗಳೂರಿನ ನಾಗರಿಕರ ಎಲ್ಲರ ಆದ್ಯ ಕರ್ತವ್ಯ. ಅದರಂತೆ ಇವತ್ತು ಬೊಮ್ಮನಹಳ್ಳಿ ಒಕ್ಕಲಿಗರ ವೇದಿಕೆಯ ಮುಖಾಂತರ ಈ ಜಯಂತಿನ ಆಚರಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಸೇರಿ ಇನ್ನೂ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನೋದು ನಮ್ಮ ಕೋರಿಕೆ ಇದೆ. ಅದು ನೆರವೇರಲು ಎಲ್ಲರೂ ಕೈ ಜೋಡಿಸ್ತಾರೆ ಅನ್ನೋ ಒಂದು ನಂಬಿಕೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭಾಶಯಗಳು. ವೇದಿಕೆಯಲ್ಲಿ ಬಂದಂತ ಎಲ್ಲ ಇವರಿಗೂ ವಂದನೆಗಳು. ನಮಗೆ ಈಗ ಸಂಘದ ಇದರಿಂದ ಏನೋ ಇಂಪ್ರೂವ್ ಮಾಡ್ಬೇಕು ಅಂತ ಬಂದಿದ್ದೇವೆ. ನೀವೆಲ್ಲ ನಮಗೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡಿ ಇದೇ ಜಯಂತಿ ಅಂದು ಆ ಕುದುರೆಯನ್ನು ಕುಂಡ್ರಿಸೋದಕ್ಕೆ ಏರ್ಪಾಡು ಮಾಡ್ಬೇಕಾದ್ರೆ ನೀವೆಲ್ಲ ನಮ್ಗೆ ಕೈ ಜೋಡಿಸ್ಬೇಕು. ದಯವಿಟ್ಟು ನಾವು ಅದನ್ನ ಕೇಳ್ಕೊಳ್ತೀವಿ. ಇವತ್ತು 500 ಕೆಂಪೇಗೌಡರ 517ನೇ ಜನ್ಮೋತ್ಸವ ಆಗಿದೆ. ಇಂದು ನಮ್ಮ ಕಾಂಗ್ರೆಸ್ ಸರ್ಕಾರಿನ DK ಶಿವಕುಮಾರ್ ಅವರ ವತಿಯಿಂದ ಇಡೀ ಬೆಂಗಳೂರಲ್ಲಿ ಗಿಡಗಳನ್ನ ನೆಡೋ ಒಂದು ಕಾರ್ಯಕ್ರಮನ ಕೂಡ ಆರ್ಗನೈಸ್ ಮಾಡಿ ಗಿನ್ನಿಸ್ ದಾಖಲೆನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರ ಜಯಂತಿ ಎಂದು ಒಂದು ನಿರ್ಧಾರ ಮಾಡಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಇಂದು ನಮ್ಮ HS ಕಾಲೇಜ್ ಅಲ್ಲಿ ಪ್ರತಿ ವರ್ಷದಂತೆ ನಮ್ಮೆಲ್ಲ ಒಕ್ಕಲಿಗ ಸಂಘದ ಸದಸ್ಯರು ಮತ್ತು ನಮ್ಮ ಎಲ್ಲ ಕುಲ ಬಾಂಧವರು ಸೇರಿ ಪ್ರತಿ ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನು ಬಹಳ ಅದ್ದೂರಿಯಿಂದ ಆಚರಿಸ್ತಾ ಇದೀವಿ. ಹಾಗೆ ಕೆಂಪೇಗೌಡರಿಗೆ ಕನ್ನಡ ನಾಡಿಗೆ ಕೆಂಪೇಗೌಡರು ನಮ್ಮ ಬೆಂಗಳೂರನ್ನ ಕಟ್ಟಿದ್ರು. ಅವರು ಕೋಟೆ ಕಟ್ಟುವಾಗ ಕೋಟೆ ನಿಂತಿದ್ದಾಗ ಅವರ ಸಚಿವಾದಂತ ಲಕ್ಷ್ಮೀದೇವಿಯವರು ಬಲಿದಾನ ಮಾಡಿ ಲಕ್ಷ್ಮೀ ದೇವಸ್ಥಾನದಿಂದ ಹೋರಾಟದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಹಾಸ್ಪಿಟಲ್ ತಿಳ್ಕೊಂಡಿದ್ದಾರೆ. ಆದ್ರಿಂದ ತಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಸೆಪ್ಟೆಂಬರ್ ಹೇಳಿದ್ರು ಅಷ್ಟೇನ ಸೆಪ್ಟೆಂಬರ್ ಒಂದು ಪಾತ್ರ ಮಾಡಬೇಕಂತ ಇದನ್ನ ಹೋಗ್ತಾಗಿದೆ. ಕೆಂಪೇಗೌಡರು 517ನೇ ಜಯಂತ್ಯೋತ್ಸವ ಶುಭಾಶಯಗಳು. ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೆಂಪೇಗೌಡರು ಹೇಗೆ ಒಂದು ಊರನ್ನು ಕಟ್ಟಬೇಕು, ಹೇಗೆ ಬೆಳೆಸಬೇಕು ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲ ಕುಲ ಬಾಂಧವರು ಅವರ ಹಾಕ್ಕೊಟ್ರ ಬುನಾದಿ ಅಂತೇನೆ ಅವ್ರು ಹಾಕ್ಕೊಟ್ರಂತ ರಸ್ತೆಯಲ್ಲೇ ದಾರಿ ಅಂತೇಳಿ ನಡಿಬೇಕು ಅಂತೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ ಜೈ ಕೆಂಪೇಗೌಡರ ಜಯಂತಿಗೆ. ಇಶ್ಯೂಸ್ ಕ್ರಿಯೇಟ್ ಆಗಿದೆ. ಉಮಾಪತಿ ಅವರು ಸಂಘಕ್ಕೆ ನಿವೇಶನ ಕೊಟ್ಟಿದ್ದೀನಿ ಅಂತ ಡಿಕ್ಲೇರ್ ಮಾಡಿದ್ರು. 2017ರಲ್ಲೇ ಅವರು ನಿವೇಶನವನ್ನು ಕೊಟ್ಟಿದ್ದಾರೆ ನಮ್ಗೆ. 2017 ಫೆಬ್ರವರಿಯಲ್ಲಿ ನಮ್ಗೆ ರಿಜಿಸ್ಟರ್ ಸಹ ಆಗಿದೆ. ಅದರಲ್ಲೇ ನಮ್ಮ ಈಗ ಆಫೀಸ್ ನಡೀತಿರೋಂಥದ್ದು ಅದೇ ನಿವೇಶನದಲ್ಲೇ ಕನ್ಸ್ಟ್ರಕ್ಷನ್ ಮಾಡಿ ನಾವು ಆಫೀಸ್ ನಡೆಸ್ತಾ ಇದೀವಿ. ಇಲ್ಲಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಏನಾಗಿದೆ, ಬೀದಿ ಕಾಳಗ ಆಗೋದು, ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಬಟ್ ಉಮಾಪತಿ ಅವರು ಇವತ್ತವರೆಗೂ ನಮಗ್ ಗೊತ್ತಿರಂಗೆ ನಾವು ಕೇಳಿದೇನೆ ಎಷ್ಟೋ ಮಾಡ್ತಿದ್ದೇವೆ ನಮ್ಮ ಸಂಘಕ್ಕೆ. ನಮ್ಮ ಸಂಘ ಏಳಿಗೆಗಾಗಲಿ, ಆಮೇಲೆ ಎಜುಕೇಶನ್ಗಾಗಲಿ, ಶಾಲೆ ಮಕ್ಕಳಿಗಾಗಲಿ ಪ್ರತಿಯೊಂದು ಮಾಡ್ತಿದ್ದಾರೆ. ಆದ್ರೂ ಇಲ್ಲದೆ ಆರೋಪಗಳು ಮಾಡಿ ಅವ್ರನ್ನ ತೇಜೋವಧೆ ಮಾಡೋಂತ ಕೆಲಸ ನಡೀತಿದೆ. ಇದು ಮುಂದಿನ ದಿನಗಳಲ್ಲಿ ಬರೋವರನೆ ನಮ್ಮ ಸಂಘದ ವತಿಯಿಂದ ಹತ್ತಿರ ಒಂದು 100 ಜನ, ಮಿನಿಮಮ್ ಒಂದು 100 ಜನ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಹೋಗಿ ಅಲ್ಲೇ ಆ ಡಾಕ್ಯುಮೆಂಟ್ ಸಹ ಡಿಸ್ಪ್ಲೇ ಮಾಡಿ ನಿಮ್ಮಂತ ಮಾಧ್ಯಮದವ್ರನ್ನ ಕರೆಸಿ ನಾವು ಅದನ್ನ ಕೂಲಂಕುಷವಾಗಿ ನಿಮಗೆ ಸರೆಂಡರ್ ಮಾಡಿ ನಿಮಗೆ ಈ ತರ 2017ರಲ್ಲೇ ನಮ್ಮ ಬೇಡಿಕೆ ಇಲ್ದೇನೆ ನಿವೇಶನ ಕೊಟ್ಟಿರೋಂಥದ್ದು. ಯಾವತ್ತೊಂದ್ ದಿವಸ 3 ಕೋಟಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಬೆಲೆ ಬಾಳುತ್ತೆ ಈಗಿನ ರೇಟಲ್ಲಿ. ಅವತ್ತೊಂದ್ ದಿವಸ ಕೊಟ್ಟಂತ ರೇಟ್ ಹೇಳಿರ್ಬೋದು ಅವರು, ಬಟ್ ಇವತ್ತಿನ ರೇಟಲ್ಲಿ ಆ ತರ ಇದೆ. ಹಾಗಾಗಿ ಅಷ್ಟು ದೊಡ್ಡ ದಾನಿಗಳ ಬಗ್ಗೆ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಬೇಸರ ಆಗ್ತಿದೆ. ಸುಮ್ನೆ ಇಲ್ಲ, ಏನೂ ಇಲ್ಲ, ಆಕ್ಚುಲಿ ಉರುಳಿಲ್ದೆ ಅವ್ರ ಮೇಲೆ ಆರೋಪ ಮಾಡೋಂಥದ್ದು ನಮ್ಗೆ ಬಹಳ ನೋವು ತಂದಿದೆ. ಮುಂದಿನ ಆಲ್ಮೋಸ್ಟ್ ಬುಧವಾರ ಇಲ್ಲ ಗುರುವಾರ ನಾವು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಹೋಗಿ
ಕೆಂಚಪ್ಪಗೌಡರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಇಂಥ ದಿನ ಬರ್ತಾ ಇದೀವಿ, ತಾವುಗಳು ಇರಬೇಕು ಅಂತ ಹೇಳ್ತೀನಿ. ಶ್ರೀನಿವಾಸ್ ಅವ್ರಿಗೂ ಸಹ ಫೋನ್ ಮಾಡಿ ಹೇಳ್ತೀನಿ, ದಯವಿಟ್ಟು ನಾವು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯಿಂದ ಬರ್ತಾ ಇದೀವಿ. ಈಗ ಏನು ಆರೋಪಗಳು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಸಾಬೀತುಪಡಿಸಿ ನಾವು ನೀವು ಮೀಡಿಯಾ ಮುಂದೆ ನಾವು ಇಟ್ಟು ನಾವು ಅದನ್ನ ಕ್ಲಾರಿಫೈ